ಸೊ ಇಷ್ಟೆಲ್ಲ ನೀವು ಒಂದು 50 ಇಯರ್ಸ್ ಬ್ರ್ಯಾಂಡು ಪ್ಲಸ್ ಕ್ಲೋಸ್ ಟು 18 to 20 ಇಯರ್ಸ್ ಇನ್ ಹಾರ್ಡ್ ಕೋರ್ ಫೋನ್ ಬಿಸ್ನೆಸ್ 26 years. 26 ಓಕೆ 1997. 97 ಅಲ್ಲ ಯಾ ಅರ್ಲಿ ಲೆಸನ್ಸ್ ಟು ಬಿಲ್ಡ್ ಅ ಸ್ಟ್ರಾಂಗ್ ಫೌಂಡೇಶನ್ ಬಿಕಾಸ್ ಇದನ್ನು ತುಂಬ ಜನ ಆಂಟ್ರಪ್ರಿನರ್ಸ್ ನೋಡ್ತಾ ಇರ್ತಾರೆ ಮಿಸ್ಟೇಕ್ಸ್ ಟು ಅವಾಯ್ಡ್ ಸೊ ಆ ಥರ ಒಂದಷ್ಟು Honestly, everyone's life is also having the mistakes part of it. ನನ್ನ ಲೈಫಲ್ಲೂ ಮಿಸ್ಟೇಕ್ಸ್ ಇಲ್ಲದೆ ಏನೂ ಇಲ್ಲ, ದೊಡ್ಡ ಮಿಸ್ಟೇಕ್ಸ್ ಮಾಡಿದ್ದೀನಿ. ಅಂದರೆ ಅದು ಯೂಶಲಿ ಅದು ಮಿಸ್ಟೇಕ್ಸ್ ಆಚೆ ಪ್ರಪಂಚಕ್ಕೆ ಕಾಣಲ್ಲ. ಸೊ ಲೆಟ್ ಮೀ ಟೇಕ್ ದಿಸ್ ಆಪರ್ಚುನಿಟಿ ಟು ಟೆಲ್ ಯು ದ್ಯಾಟ್. ಫಸ್ಟ್ ಬಿಗ್ ಮಿಸ್ಟೇಕ್ that I did was when everything was going beautiful, we expanded from Bangalore to beyond all over Karnataka. Then we expanded into Hyderabad, Visakhapatnam, etc. Then we expanded into Chennai. 2007 we expanded into Chennai. See, you are used to being the leader. In Karnataka you were the leader. In Hyderabad also you were the leader. But in Chennai I was not the leader. There was another number 1, another number 2. We were somewhere number 3 or number 4. So I was getting restless. So ನಾನೇನು ಮಾಡಿದೆ, I went and bought over the number 2. ವುಡ್ ಯು ಲೈಕ್ ಟು I acquired Wavetel. ಇವಾಗ ಯಾರಿಗೂ ಗೊತ್ತಿಲ್ಲ ಅದು ಬಹುಶಃ. 2010 Universal was the number 1. Wavetel was the number 2. Purvika was the number 3. Sangeeta was the number 4. So I bought over Wavetel. ಮರ್ಜರ್ ಅಲ್ಲ ಬಾಟ್ ಓವರ್ Acquisition. Biggest blunder of my life. Because it was a loss-making company. In fact, he was not able to pay his salaries. Do you remember the number? How much you bought it for? Are you comfortable? Yeah. 13 crores we paid for 21 stores. And there was nothing in the stores. Literally no. ಬರೀ ಗುಡ್ವಿಲ್ ಥರ ಕೊಟ್ವಿ. ಸ್ಟಾಕು ಇಲ್ಲ ಅಲ್ಲಿ. 1.5 ಕೋಟಿ ಅಡ್ವಾನ್ಸ್ ಡೆಪಾಸಿಟ್ಸ್ ಇತ್ತು ಲ್ಯಾಂಡ್ ಲಾರ್ಡ್ಸ್ ಹತ್ರ. ಅಷ್ಟೇ 11.5 crores we paid goodwill. We acquired the brand. And the next 2 years we lost. Because there was so much of yuck and muck in the company, we had to clean it up. And there were hooligans in the company. There were bad lease agreements and all that. So whom can I blame? I have to blame myself. I didn't allow time to my auditors or due diligence. ಏನು ಮಾಡ್ದೇನೆ ಆತ್ರವಾಗಿ ತೊಗೊಂಬಿಟ್ವಿ. ಸೊ 13 crores ಅವ್ರಿಗೆ ಕೊಟ್ಟಿದ್ದಲ್ದೆ. ಆ್ಯಂಡ್ ದೆನ್ ಐ ಡಿಡ್ ಒನ್ ಮೋರ್ ಮಿಸ್ಟೇಕ್ ಆಫ್ ಚೇಂಜಿಂಗ್ ದಟ್ ವೇವ್ಟೆಲ್ ನೇಮಿಗೆ ಕೊಟ್ವಿ ಅಲ್ಲಿ. ವೇವ್ಟೆಲ್ ನೇಮ್ನೇ ಚೇಂಜ್ ಮಾಡಿಬಿಟ್ಟು ಸಂಗೀತ ಮಾಡಿಬಿಟ್ವಿ ವಿತಿನ್ 3 months. ಸೊ 2 mistakes. ಕಂಪೌಂಡಿಂಗ್ ಎಫೆಕ್ಟ್ ಆಯಿತು. ಅದು ನನಗೆ ವೇವ್ಟೆಲ್ ಅಂತ ಇಡಕ್ಕೆ ಬಿಡಬೇಕಾಗಿತ್ತು. ಹೌದು. ಪ್ರಾಬಬ್ಲಿ ಲುಕಿಂಗ್ ಬ್ಯಾಕ್ ವಿ ಶುಡ್ ಹ್ಯಾವ್ ಡನ್ ದ್ಯಾಟ್. ಇನ್ ದ ಪ್ರಾಸೆಸ್ ಐ ಮೇಡ್ ಮೈ ದ ನಂಬರ್ 3 guy ಟು ಅವನಿಗೆ ದಾರಿ ಮಾಡಿಕೊಟ್ಟೆ. ನಂಬರ್ 2ನೇ ಎಲಿಮಿನೇಟ್ ಮಾಡಿ ನಂಬರ್ 3 ಅವನ್ನ ನಂಬರ್ 2 ಮಾಡೋದಕ್ಕೆ. ಬಿಕಾಸ್ ಐ ವಾಸ್ ಬಿಸಿ ಕ್ಲೀನಿಂಗ್ ಅಪ್ ಥಿಂಗ್ಸ್. ದೆನ್ ಇನ್ ದ ಮೀನ್ ವೈಲ್ ಯೂನಿವರ್ಸಲ್ ಆಲ್ಸೋ ವಾಸ್ ಇನ್ ಟ್ರಬಲ್. ಸೊ ಯೂನಿವರ್ಸಲ್ ವೆಂಟ್ ಡೌನ್ ದ ಹಿಲ್. ಹೌದು. ಸೊ ದಟ್ಸ್ ಒನ್ ಬಿಗ್ ಬ್ಲಂಡರ್. ದೆನ್ ಸೆಕೆಂಡ್ ಬಿಗ್ ಬ್ಲಂಡರ್, ನಮ್ಮದು ಸಂಗೀತ ರಿಟೇಲ್ ಇದ್ದರೆ ವಿ ಹ್ಯಾಡ್ ಅ ಡಿಸ್ಟ್ರಿಬ್ಯೂಷನ್ ಆಲ್ಸೋ. ಓಕೆ. ಇದು ಎಲ್ಲರಿಗೂ ಕೊಡ್ತಾ ಇದ್ರಿ? ವಿ ವರ್ ಸಪ್ಲೈಂಗ್ ಟು ಅದರ್ ರಿಟೇಲರ್ಸ್ ಇನ್ಕ್ಲೂಡಿಂಗ್ ಪೂರ್ವಿಕಾ, ಯೂನಿವರ್ಸಲ್, ಬಿಗ್ ಸಿ ಇನ್ ಆಂಧ್ರ, ತೆಲಂಗಾಣ ಎಲ್ಲರಿಗೂ ನಾವು ಯಾವ್ದು ಸಪ್ಲೈ ಮಾಡ್ತಾ ಇದ್ವಿ? ಒಂದು ಕಾಲದಲ್ಲಿ ಸೋನಿ ಎರಿಕ್ಸನ್ನು, ಆಮೇಲೆ ಮೈಕ್ರೋಮ್ಯಾಕ್ಸ್. ವಿ ವರ್ ಇಂಡಿಯಾಸ್ ಲಾರ್ಜೆಸ್ಟ್ ಡಿಸ್ಟ್ರಿಬ್ಯೂಟರ್ ಫಾರ್ ಮೈಕ್ರೋಮ್ಯಾಕ್ಸ್. ಇನ್ ಅ ಡಿಫರೆಂಟ್ ಫರ್ಮ್. ಅನ್ನೋ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇನ್ನೊಂದು. ಸೊ everybody who used to come, they would say, hey, how did you become a Micromax distributor? How could you guess that it would become such a big brand? Because we took over the brand when it was 15 days old. And it went on to become almost India's number 1. A lucky move. So why don't you launch your own brand? In fact, bari feature phone ಅಲ್ಲಿ 1,000 crores business ಮಾಡಿದ್ವಿ ಮೈಕ್ರೋಮ್ಯಾಕ್ಸ್ಗೆ. ವಾವ್. ಇದು 2008, 9, 10. Every month we used to sell 1.5 lakh phones. In fact, if they gave supplies, we would have sold 3 lakh phones. Whatever they gave, we would sell it off. ಸೆಲ್ ಒಂದು ಕಡೆ ಸಪ್ಲೈ ಡಿಮ್ಯಾಂಡು ಇದು ಮಾಡೋಕ್ಕೆ ಯು ಗಾಟ್ ದಟ್ ಐಡಿಯಾ ನಿಮ್ಮದೇ ಬ್ರ್ಯಾಂಡು ಲಾಂಚ್ ಮಾಡೋಕ್ಕೆ. ಸೊ ನಮ್ಮದೇ ಬ್ರ್ಯಾಂಡ್ ಲಾಂಚ್ ಮಾಡಿದ್ವಿ. ದ್ಯಾಟ್ ವಾಸ್ ಅ ಸೆಕೆಂಡ್ ಬಿಗ್ ಬ್ಲಂಡರ್. ಯಾವುದದು ಬ್ರ್ಯಾಂಡು? ವಿ ಲಾಂಚ್ಡ್ ಇಟ್ ಇನ್ ದ ನೇಮ್ ಆಫ್, ಆವಾಗ ಇನ್ಫ್ಯಾಕ್ಟ್ ನಮ್ಮ ತಂದೆ ಕೊಟ್ಟಿದ್ದ ಹೆಸರದು
ಬಿಕಾಸ್ ರೆಕಾರ್ಡ್ಸ್ ಮಾರ್ತಾ ಇದ್ದಾಗ ವೆಸ್ಟರ್ನ್ ಮ್ಯೂಸಿಕಲ್ಲಿ ಜಾರ್ಜ್ ಮೈಕಲ್ ಅಂತ ಸಿಂಗರ್ ಇದ್ದರು. ಹಿಸ್ ಬ್ಯಾಂಡ್ ನೇಮ್ ವಾಸ್ ವ್ಯಾಮ್, WHAM. ಸೊ ವ್ಯಾಮ್ ಅನ್ನೋ ಹೆಸರಲ್ಲಿ ಲಾಂಚ್ ಮಾಡಿದ್ವಿ. ಓಕೆ. ವ್ಯಾಮ್ ಅನ್ನೋ ಹೆಸರಲ್ಲಿ ಲಾಂಚ್ ಮಾಡಿದ್ವಿ. ಪ್ಲಸ್ ಕರ್ನಾಟಕ ಪ್ರೀಮಿಯರ್ ಲೀಗ್ ಒಂದು ಟೀಮ್ನ ಕೊಂಡ್ಕೊಂಡಿದ್ವಿ, ಬೆಳಗಾವಿ ಪ್ಯಾಂಥರ್ಸ್. ಸೊ ಐ ವಾಸ್ ಅಸೋಸಿಯೇಟೆಡ್ ವಿತ್ ಕ್ರಿಕೆಟ್. ಸೊ ಐ ವೆಂಟ್ ಟು ಕ್ರಿಸ್ ಗೇಲ್ ಆ್ಯಂಡ್ ಸೈನ್ಡ್ ಕ್ರಿಸ್ ಗೇಲ್ ಆಸ್ ಅ ಬ್ರ್ಯಾಂಡ್ ಅಂಬಾಸಿಡರ್. ವ್ಯಾಮ್ ಅಂತ ಹೆಸರುತ್ತಲ್ಲ, ವ್ಯಾಮ್ ಬ್ಯಾಮ್ ನೀನು ಜೋರಾಗಿ ಆಡ್ತೀಯಲ್ಲ ಅಂತ ಅವನ್ನ ಬ್ರ್ಯಾಂಡ್ ಅಂಬಾಸಿಡರ್ ತೊಗೊಂಡ್ವಿ. ಆ್ಯಂಡ್ ದಟ್ ವಾಸ್ ಎ ಬಿಗ್ ಮಿಸ್ಟೇಕ್ ಬಿಕಾಸ್ timing was wrong. See, when Carbons and Micromax and all those brands were there, there was a vacuum in the market. When we started our own brand, VAM, by then Oppo, Vivo, Xiaomi, Ivella, the actual original OEMs who were supplying to Micromaxes and Carbons, they entered India. All the Chinese ಮೊಬೈಲ್. ಮೈಕ್ರೋಮ್ಯಾಕ್ಸ್ ಅಂತ ಹೆಸರು ಇರ್ತಾ ಇತ್ತು. ಆ್ಯಕ್ಚುಲಿ ದೇ ವರ್ ಬಾಟ್ ಫ್ರಮ್ ಓಪೋಸ್ ಆರ್ ವಿವೋಸ್ ಆರ್ ಸಮಥಿಂಗ್. ಡೈರೆಕ್ಟ್ ಅವರೇ ಬಂದ್ಬಿಟ್ರು ಇಲ್ಲಿಗೆ. ವೈಟ್ ಲೇಬಲಿಂಗ್ ಬದಲು ಇವರೇ ಡೈರೆಕ್ಟ್ ಬಂದ್ರು. ಸೊ ದೇ ಹ್ಯಾಡ್ ಅ ಸ್ಟ್ರಾಂಗರ್ R&D. ಇನ್ಫ್ಯಾಕ್ಟ್ ಮೈಕ್ರೋಮ್ಯಾಕ್ಸ್ ಡಿಡ್ ನಥಿಂಗ್, ಓನ್ಲಿ TV ಕಮರ್ಷಿಯಲ್ ಮಾಡಿದ್ರು ಅಷ್ಟೇ. ಆಫ್ಟರ್ ಸೇಲ್ ಸರ್ವಿಸ್ ಸೆಂಟರ್ ಓಪನ್ ಮಾಡಿದ್ರು ಅಷ್ಟೇ, ಇನ್ನೇನು ಮಾಡಲಿಲ್ಲ ಅವರು. ದೇ ಹ್ಯಾವ್ ಟು ಗೋ ಶಾಪ್ ಇನ್ ಚೈನಾ ಆ್ಯಂಡ್ ಪ್ಲೇಸ್ ಅನ್ ಆರ್ಡರ್ ಆ್ಯಂಡ್ ಕಮ್. ವೈಟ್ ಲೇಬಲ್. ಸೊ ಫಾರ್ ಪೀಪಲ್ ಹೂ ನೋ. ಸೊ ನಾವು ಅದೇ ವೈಟ್ ಲೇಬಲ್ ಮಾಡಿದ್ವಿ. ಬಟ್ ದ ಟೈಮಿಂಗ್ ವಾಸ್ ರಾಂಗ್ when the actual parent companies had come into India. Timing. Timing. So these are the mistakes and few struggles. But later adu ನಿಮ್ಮನ್ನ ಮುಂದೆ ಹೇಗೆ ಕರ್ಕೊಂಡು ಹೋಯಿತು? Because even today Sangeeta is very much... They were big mistakes, but in spite of that, we did not lose hope. I did not lose hope. And I did not allow my health to get spoiled or lose sleep, or I was resolute. As a person, I can bounce back. And anyway, Sangeeta was doing well. And adu it could cover the damage elsewhere anta. You can say that? Sort of. Then Xiaomi happened. India's first offline retailer was Sangeeta.